ತಿಂತಾಳವಳು ತಲೆ ಕೆಡಿಸ್ಕೊಬೇಡ ಎಂತಿದ್ದು ತಾಯಿ ನೀನ್ ಪಾಡಿ ನೀನ್ ತಿನ್ಬಿಟ್ಟು ನೀನ್ ಟೇಸ್ಟ್ ಅವೆಲ್ಲ ಹೇಳ್ಬಿಡೋದು ಹೊರಗಿದೆ ಪ್ಯೂರ್ ಕೊಕೊನಟ್ ಆಯಿಲ್ ಗರಿಯಾಗಿ ತುಂಬಾ ಚೆನ್ನಾಗಿದೆ. ತಿಂದೇ ಇಲ್ಲ ಹೆಲೋ ಎಲ್ಲಿಗೂ ನಮಸ್ಕಾರ. ಸೋನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೇಲಿ 1-2 kg ಮೀನು ತೊಗೊಂಡಿದ್ರು. ಅದನ್ನು ನಾವು ಹೊರಗಡೆ ಹೋಗಿ ಕುಕ್ ಮಾಡಬೇಕು ಅಂತ ಹೇಳಿ ಒಂದು ಐಡಿಯಾ ಹಾಕೊಂಡಿದ್ದೀವಿ. ಬನ್ನಿ ಏನಾಗುತ್ತೆ ನೋಡೋಣ. ಎಂತ ಮೀನು ನೀವು? ಜಿಲೇಬಿ. ದೂರ ದೇಶದ ವಲಸಿದ ಹಕ್ಕಿಗೆ ಐತಿ ಜಾಗ ಒಳಗೊಂಡು ಮೀನು ಸಾಂಬಾರು ಮಾಡೋಣ ಅಲ್ಲ, ಮೀನು ಫ್ರೈ ಮಾಡೋಣ, ಸಾಂಬಾರು ಮಾಡೋಣ, ಏನು ಮಾಡೋಣ? 2 ಬಾಲ ತಲೆ ಸಾಂಬಾರು ಬದುಕೈತೆ ಗಾಬರಿ ಆಗೋದೆ. ಏನು ಮಾಡ್ಬೇಕು ಹೇಳ ಅವನ? ಬಾಲ ತಲೆ ಸಾಂಬಾರು, ಬಾಲ ತಲೆ ಸಾಂಬಾರು, ಮಿಕ್ಕಿದೆಲ್ಲ ಫ್ರೈ. ಇದೆಲ್ಲ ಫ್ರೈ. ಎಲ್ಲ ಮಸಾಲೆಗೆ ಏನು ಹಾಕಬೇಕು ಹೇಳು? ಖಾರ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಅದನ್ನೆಲ್ಲ ಅರ್ಕಳನ್ನ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟಾ ಅದನ್ನು ತೊಗೊಂಡೋಗೋಣ. ಕುಟ್ಟೋದು ಅರಿಯೋದು ಅಲ್ಲೇ ಅದರ ಒಂದು ಕುಲ್ಲಿ ತೊಗೊಳ್ಳೋದು. ಎತ್ತಿಂಬೋದು ಲಪ್ಪನ್ ಬಡಿಗಿಂಬೋದು ಲಪ್ಪನ್ ಬಡಿಗಿಯೋ ಮುಳಿ ಸುತ್ತಲ್ಲ ಅದೇ ಬ್ಯಾಗಿ ಯಾವ ಕಡೆ ತುತ್ತಿ ಇರುತ್ತಾ ಮೊಟ್ಟೆ? ನೋಡ್ಬೇಕು ಈಗ ಫ್ರೆಶ್ ಆಗಿ ಓಪನ್ ಮಾಡಬೇಕು. ಈ ಮಾಂಸ ವೇಸ್ಟ್ ಅಲ್ಲ? ಅಮ್ಮ ಬೇಡ ಅಲ್ವಮ್ಮ ಅದು ಕಸ? ಅಲ್ಲಿ ನೋಡಲ್ಲಿ ಕೈಯಲ್ಲಿ ವರ್ಷಮ್ಮ ಅದ್ರ ಮೇಲೆ ಕ್ಯಾಮ್ರಾ ಮುಂದೆ ಹಿಡ್ಕೊ ಹೋಗ್ಬೇಡ. ಕಟ್ ಮಾಡಿ ಈಗ ಇದನ್ನೆಲ್ಲ ಸಿಪ್ಪೆ ಸುಲಿಯೋಣ. ಲಾರಿ ಅಂತಿದ್ದು ಇಲ್ಲ ಅಲ್ಲೇ ಹಿಡಿತಾ ನೋಡ್ಬೇಕಲ್ಲ ಅಲ್ಲಿ ನೆಲ ತೇವ ಆಯ್ತಲ್ಲ, ಇದು ಬೆಂಕಿ ಬರುತ್ತಾ? ಮೇಲ್ಗಡೆ ಮೊಟ್ಟೆಗಳು ತಗೊಳ್ಳೋ ಅಲ್ಲಿ ಸಾಕಾಗ ಸೌದೆ ತರ್ತೀನಿ. ಈ ಥರ ಸೌದೆ ತಗೊಳ್ಳೋ, ಈ ಥರ ಸೌದೆ ತಗೊಳ್ಳೋ. ಯಾವುದು ಕಟ್ ಮಾಡ್ಕೊ, ಯಾವ್ದು ಬೇಕಾದ್ರೆ ಬುಕ್ ಹಾಕಿ. ಇದು ಹಂಚಿ ಕಡ್ಡಿ ಅಂತೀನಿ. ಸೋಗೆ ಕಡ್ಡಿ ತಡಿ ಸೌದೆ ತಗೊಳ್ಳೋ.
ಫಿಶ್ ಇಲ್ಲಿ ನೀನು ತಂಗ ಇಟ್ಟಳು ಬೆಂಕಿ ಬಣ್ಣ ಬೇಡ, ಅರ್ಲೇಟ್ ಪಪ್ಪ ಕೆಂಡ ಬಿಡ್ಬೇಕಾ ಚೆನ್ನಾಗಿ. ನನಗೆ ಬಿಸಿಲು ಕೂಡ ಕೋಆಪ್ರೇಟ್ ಮಾಡ್ತಿದೆ. ಬಿಡು ಎಣ್ಣೆ, ಒಂಚೂರು ಎಣ್ಣೆ ಬಿಡು, ಆಯ್ತಾ ನೋಡು. ಇದು ಫಿಶ್ಗೆಲ್ಲ ಹೊರ್ಕೋಬೇಕಲ್ಲ. ಹೊರ್ಕೊಳ್ಳಿ ಮತ್ತು ಪಟಪಟ್ನೆ ಎಣ್ಣೆ ಬಿಡು. ಸಾಕು ಅದೈತೆ ಕಾದಿದೆ ಅಲ್ಲ ಚೆನ್ನಾಗಿ. ಸ್ವಲ್ಪ ಇದಕ್ಕೆ ಇದು ಮಸಾಲೆ ಹಾಕ್ಬೇಕಲ್ಲ. ಇದನ್ನೇನೋ ಹಾಕ್ಬೇಕು. ಇಲ್ಲಿ ಡೈರೆಕ್ಟ್ ಹೊರಗೆ ನೀರು ತಂದೇನೆ. ತಿಂತಳವಳು, ತಲೆ ಕೆಡಿಸ್ಕೊಬೇಡ. ಬೇಯಿಸ್ತದ ನಾನು ಬೇಯಿಸ್ತೀನಿ. ಎಣ್ಣೆ ಹಾಕಿರತಕ್ಕ ಮಾಡು. ಹಾಕೋ ವಿಡಿಯೋ ಬಿಡು. ಕೊಬ್ಬರಿ ಎಣ್ಣೆ ಅಂತ ಹೇಳು. ಪ್ಯೂರ್ ಕೊಕೊನಟ್ ಆಯಿಲ್. ಅದೇ ಬರಬೇಕು. ಅಷ್ಟೆಲ್ಲ ಬಿಡು ಎರಡು ಹಾಕಿ. ಯಾರು ಮಾಡೋದು? ಇದು ಫಿಶ್ ಚೆಸ್ ಅಂತಲ್ವಾ, ಅದೇ ಸಂಭಾಷಣೆ. ಹೊಗೆ ಸಕಾರ ಬರ್ತೈತೆ, ಹೊಗೆ ಮಾತ್ರ ಒಲೆ ಊಟ ಅಲ್ವಾ. ಕೊಕೊನಟ್ ಆಯಿಲ್ ಹಾಕಿ, ಮೀನು ಹಾಕಿ, ಮಸಾಲೆ ಅರ್ದು ಫಿಶ್ ತವಾ ಫ್ರೈ ರೆಡಿ. ಕಣ್ಣು ಉರಿತಾ ಐತೆ. ನಾನು ಪಕ್ಕ ಕಮೆಂಟ್ ಆಗ್ತಿದ್ದೆ, ಈ ಕಡೆಗೆ ಬಂದು ಮಾಡಿರೋ ಕಂಡು ಹಿಡಿತಿದ್ರೆ ಅಂತ. ಇಲ್ಲ ನಾನು ಎತ್ತಾಗ್ತೀನಿಲ್ಲಮ್ಮ. ಅಲ್ಲೆಲ್ಲ ಕುಡಿಲಿ, ಹಿಂಗೆಲ್ಲ ಸ್ಕ್ವೀಸ್ ಮುಂದೆ ಹಾಕಪ್ಪ ಒಲೆ ಸ್ವಲ್ಪ. ಉಪ್ಪೇ ಹಾಕಿಲ್ಲ ನಾವು ಅದಕ್ಕೆ. ನಾವು ಉಪ್ಪೇ ಹಾಕಿಲ್ಲ. ನಾವು ಉದ್ರಸ ಅಲ್ಲೇ ಉಪ್ಪು ತಂದಿದೀವಿ ಅಷ್ಟೇ, ಹಾಕ್ಲೇ ಇಲ್ಲ ಅಷ್ಟೇ. ಇವಾಗ ಉಪ್ಪು ಹಾಕ್ತಿದ್ದೀವಿ. ರುಚಿಗೆ ತಕ್ಕ ಉತ್ಪನ್ನ ಅದನ್ನು ದಬಾಕು. ಎಣ್ಣೆ ಹಾಕೋ, ಸ್ವಲ್ಪ ಎಣ್ಣೆ ಹಾಕೋ. ಹಂಗೆ ಕರಿಬೇಕು. ಹಿಂಗೆ ಕರಿಬೇಕು. ಬೆವ್ ಸುರ್ಚ್ ಮಾಡೋದಂದ್ರೆ ಇದೇ ಇರಬೇಕು. ನಾನು ಇಲ್ಲಿ ಕಣ್ಣು ಸುರ್ಚ್ ಮಾಡ್ತೇನೆ. ಈ ಕೆಳಗಡೆ ಹಾಕೋದ್ರ ಮೇಲೆ ಹಾಕ್ಬೇಡ. ತೋಟದ ಮಧ್ಯದಲ್ಲಿ ಕುತ್ಕೊಂಡು ತಿನ್ನೋದ್ರಲ್ಲೇ ಮಜಾ ಇರೋದು. ಏನಾದರೂ ಅಭಿಪ್ರಾಯ ತಿಳಿಸಿ ಇದ್ರ ಬಗ್ಗೆ. ನಿಮ್ಮ ಅಭಿಪ್ರಾಯ? ಫಿಶ್ ಅಂದರೆ ನಮಗೆ ತುಂಬ ಇಷ್ಟ. ತಿನ್ನಕ್ಕೆ 1 ಗಂಟೆ ಬೇಕು. ಲಾಂಗ್ ಆಗುತ್ತೆ, ಪಟ ಮುಳ್ಳೆಲ್ಲ ಬಿಡಿಸಿ ನೀಟಾಗಿ ತಿಂದರೆ ಬಹಳ ರುಚಿಯಾಗಿರುತ್ತೆ. ತುಂಬ ಉಪ್ಪು ಜಾಸ್ತಿ ಆಗುತ್ತೋ, ಉಪ್ಪು ಸುರಿಬೇಡ ಅಷ್ಟೊಂದು. ತುಂಬನೇ ರುಚಿಯಾಗಿರುತ್ತೆ. ಫೈರ್ ಆಯ್ತು. ಬಾಯೆಲ್ಲ ನೀರು ಬರುತ್ತೆ. ಎಲ್ಲ ನೀರು ಬರ್ತಾಯ್ತು ಆಲ್ರೆಡಿ. ಅಡುಗೆ ಗುಡಿಗೆ ಮನೆ ಹಾಕಿದ್ವಲ್ಲ ಸಣ್ಣದ್ರಲ್ಲಿ, ಹಂಗಾಯ್ತಪ್ಪ ಈಗ. ಅದು ಡೂಪ್ಲಿಕೇಟ್ ಆಗಿತ್ತು, ಈಗ ಒರಿಜಿನಲ್ ವರ್ಷನ್.
ಅವಾಗೇನೋ ಹಂಗೆ ಬರ್ತೈತೆ ಮಾತ್ರ. ಫೈರ್ ಬರುತ್ತೆ ಚುಸ್ ಚುಸ್ ಅಂದಾಗೆಲ್ಲ. ಬೆಂಕಿ 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 ಪರ್ಫಾರ್ಮೆನ್ಸ್. ಈಗ ಭತ್ತ ಆಗಿರೋನು ಶಶಾಂಕ್. ಈ ಸಾಕು ಬಿಡು. ಅದೇನು ಫ್ರೈಯಾ ಏನು ಇದು ಮಾಡ್ತಿದ್ಯಾ? ಆಮ್ಲೆಟ್ ಮಾಡ್ತಿದ್ಯಾ ಏನು? ಪ್ಲೇಟ್ ಒನ್ ಡನ್. ಸೆಕೆಂಡ್ ಒನ್ ಇದೊಂದು ಸ್ವಲ್ಪ ಬೇಡಿ ಪಪ್ಪ ತಗೋ ಪಪ್ಪ, ಟೇಸ್ಟ್ ನೋಡು ಪಪ್ಪ. ಟೇಸ್ಟ್ ಗರಿಗರಿಯಾಗಿ ತುಂಬಾ ಚೆನ್ನಾಗಿದೆ. ತಿಂದೇ ಇಲ್ಲ, ತಿನ್ನು. ಟೇಸ್ಟ್ ಅಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿದೆ. ನಿಜ ಹೇಳ್ತಿದ್ಯೋ ಸುಳ್ಳು ಹೇಳ್ತಿದ್ಯಾ? ಇನ್ನೊಂದು ಹಾಕ್ತಾವ ನೋಡು. ಗರಿಗರಿಯಾಗಿ ಹಾಕು. ಅವ್ನು ಬೇಸೋದು ಇಲ್ಲ ಹಾಕೋದು ತಿನ್ನೋದು. ಹಾಕು. ಇನ್ನೊಂದಿದೆ, ಎರಡಿದಾವೆ. ಅಷ್ಟೇ. ಹಿಂಗಾಕಿ. ಗರಿಗರಿಯಾಗಿದೆ. ಬಹಳ ರುಚಿಯಾಗಿದೆ. ಮಾಡಿರೋರು ಭಟ್ರು ಶಶಾಂಕ್. ಈ ತರ ತೋಟ ತಿನ್ನಕ್ಕೆ ಮಜವಾಗಿದೆ. ಹಿಡ್ಕೊ, ನಾನು ಟೇಸ್ಟ್ ನೋಡ್ತೀನಿ. ಇದು ಸೋನು ಮಾಡಿರುವ ಫಿಶ್. ನೋ, ನಾನಲ್ಲ. ನಿನ್ನ ಮಗ ಶಶಾಂಕ್ ಸೋನು ಮಾಡಿರುವ ಫಿಶ್. ಇನ್ನೊಂದು ಹಾಕ್ತಾ ಇದೀನಿ. ರಿಯಲಿ ಚೆನ್ನಾಗಿದೆ. ಅದಾಕೋ, ಅದು ಮಾಡು. ಪಾಪ ಆಮೇಲೆ ತುಂಬ ರುಚಿಯಾಗಿದೆ. ಎಲ್ಲರೂ ಸಿಗುತ್ತಾ ಇದೀಗ ಹಾರ್ಕೊಂಡು ಮಾಡ್ತಿರೋ ನಾನು ಕಣ್ಣೆಲ್ಲ ಹಾಕೊಂಡು ಅವ್ರು ಕೂತ್ಕೊಂಡು ಎಂಜಾಯ್. ನಮ್ಮಮ್ಮಂಗೆ ಒಂದು ಟೇಸ್ಟ್ ನೋಡಕ್ ಕೊಡ್ಬೇಕು. ಶಂಕಕ್ಕೆ ಒಂದು ಕೊಡ್ತೀನಿ ಇದೆ. ಹೆಂಗಿದೆ ಹೇಳೋ ರುಚಿ? ಪರ್ಫೆಕ್ಟ್ ಆಗಿದೆ. ಸ್ವಲ್ಪ ಉಪ್ಪು ಹಾಕ್ಬೇಕಿತ್ತು ಲಾಸ್ಟಿಗೆ. ಇಲ್ಲ, ಸ್ವಲ್ಪ ಕಮ್ಮಿ. ಕರೆಕ್ಟ್ ಆಗಿದೆ. ನನಗೆ ಸ್ವಲ್ಪ ಜಾಸ್ತಿನೇ ಬೇಕು. ಹಾಂ, ಇನ್ನೊಂದು ಸ್ವಲ್ಪ ಹಿಡಿಯೋ. ತುಂಬ ರುಚಿಯಾಗಿದೆ, ಟೇಸ್ಟ್ ಆಗಿದೆ. ಸಾಕಾಯ್ತಲ್ಲ? ನಿಜವಾಗ್ಲೂ ಚೆನ್ನಾಗಿ ಬಂದೈತೆ. ಕಣ್ಣೀರು ಸುಸ್ ಮಾಡ್ತಾವನ್ ಪಾಪ ನಮಗೋಸ್ಕರ. ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿರ್ಬೇಕಂದ್ರೆ ನಮ್ಮನೆ ಬಟ್ಟ ಶಶಾಂಕ್ PG. ನಾನಾಗಿರೋ ಚೆನ್ನಾಗಿ ಬೇಯಿಸ್ತಿರ್ಲಿಲ್ಲಪ್ಪ. ಉರಿ ಹಾಕ್ಬೇಕು ಸ್ವಲ್ಪ. ಒಬ್ಬ ಗ್ಯಾಸ್ ಮೇಲೆ ಮಾಡೋದು ವೇಸ್ಟ್. ಇದು ಬೆಸ್ಟ್ ಅಲ್ವಾ ಶಶಾಂಕ್? ಹಿಂಗೆ ಮಾಡೋಣ ಡೈಲಿ. ಹಿಂಗೆ ಮಾಡೋಣ. ಎಲ್ಲಿ ಬೆವರು ಕಿತ್ಕೊಂತಿದ್ರು ನನಗೆ. ಡೈಲಿ ಹಿಂಗೆ ಮಾಡ್ಕೊಂತೀನಿ ನಾನು. ಶಶಾಂಕ್ ಮಾಡ್ಕೊಡ್ತಾರೆ ನಮಗೆ. ಇಲ್ಲ ಇದ್ರ ಮೇಲೆ ಬೇಯ್ಬೇಕಿನ್ನ. ನಾವು ಬೆಂದಿರೋದು ತಿಂತೀವಪ್ಪ. ಯಾವತ್ತು ಫಿಶ್ ಫ್ರೈ ಮಾಡ್ಬೇಕಾದ್ರೆ ಈ ಥರ ಪ್ರೆಸ್ ಮಾಡ್ಬೇಕು. ಪ್ಲೇಟ್ ಫುಲ್ ಕುಕ್ಡ್. ಬಾ ತಿನ್ ಬಾ ಈಗ. ಬಾ ಟೇಸ್ಟ್ ನೋಡ್ ಬಾ. ಬರಮ್ಮ ನನ್ನ ಮಗ ಸಕಲಾಗಿ ಮಾಡೋನೆ. ಈ ಬೇಗ ಹಾಕಲ್ ಸುಡ್ತೈತ್ ಕೆಳಗಡೆ. ಆಯ್ತು ಅಷ್ಟೇ. ಬಾ ಲಾಸ್ಟಿಗೆ ಒಂಚೂರು ಮಸಾಲೆ ಹಿಂಗೆ ಹಾಕ್ಬಿಡಿ ಇದು ಮಾಡ್ತೀವಿ. ಇದನ್ನು ಗೋರ್ಬಿಟ್ಟು ಹಾಕ್ಬೇಕಾರೆ ತಳಮ್ಮ ಟೇಸ್ಟ್ ನೋಡಮ್ಮ. ಹೆಂಗಿದೆ ಅಭಿಪ್ರಾಯ ಹೇಳಿ? ಅನ್ಸಿದ್ದನ್ನ ಹೇಳು. ನಮ್ಮ ಅಮ್ಮ ಮಾಡಿದ್ ನಾವು ತಿಂತಾ ಇದೀವಿ, ಇವತ್ತು ನಾವೇ ಮಾಡಿದೀವಿ ಅಂತ ಹೇಳು. ತಾಯಿ ನೀನ್ ಪಾಡಿ ನೀನ್ ತಿನ್ಬಿಟ್ಟು ನೀನ್ ಟೇಸ್ಟ್ ಹೇಳು. ನಾವೆಲ್ಲ ಹೇಳ್ಬಿಡೋದು. ಹೊರಗಿದೆ ಅಡುಗೆ ಇವನು ಹೇಳ್ತಾನಲ್ಲ, ನಿನ್ ಮಗ ಮಾಡಿರೋದಲ್ವಾ ಅದಕ್ಕೆ ಚೆನ್ನಾಗಿದೆ ಅಂತೀಯ. ಈ ಕೈ ಚಂದ್ರ ಹೇಳ್ತಾನಲ್ಲ. ಲಾಸ್ಟಿಗೆ ಮಸಾಲೆಸ್ ಎಲ್ಲ ತಗೊಂಡು ಒಲೆ ಮೇಲೆ ಮಾಡಿದ್ದು ಸೂಪರ್ ಆಗಿದೆ. ಅದನ್ನೇನಕ್ಕೆ ಮಸಾಲೆ ಹಾಕ್ತಿದ್ಯಾ? ಅದನ್ನ ತಿಂತೀಯಾ? ಅದು ಟೇಸ್ಟ್ ಅದು. ಉಟ್ಕೊಳಪ್ಪ ಇನ್ನೊಂದ್ಸಲ ತಳಿ ಸಾಕು. ತಳ್ರಿ ಹುರ್ದೋಯ್ತಾ? ಚೆನ್ನಾಗಿ ಬೆಂದೈತಾ? ಹಾಂ ಬಿಡ. ಡನ್. ಆಗ ಕೈನಲ್ಲಿ ಅದನ್ನಿತ್ತು.
ಹೊರಗಡೆ ಇದ್ದಾರೆ ಸ್ವಲ್ಪ ಆಚೆ ಇದ್ದಾರೆ ಸ್ವಲ್ಪ. ಯಾಕೆ ಬಿಡಬಾರ ಯಾಕೆ ನಾನು ಮಾಡ್ತೀನಿ ರಾತ್ರಿ ಬಂದಾಗ ಮಾಡ್ತಾರೆ ಅಂತ ತೊಳ್ಕೊಂಡು ತಕೋ ಸಾಕು ಸ್ವಲ್ಪ ತರಿಸಿದ್ಯಲ್ಲ ಹೌದಾ? ಓ ಸುಟ್ಟು ಹೋಗ್ತೈತಲ್ಲಿ ಒಳ್ಳೆ ಬಿಡುತ್ತೆ ನೀನು ಹಾಕಬೇಕು ಕೈ ಹಾಕ್ತಾರೆ ಅದು ಮಿಸ್ ಆಗ್ತದೆ. ಏನಾಗಲ್ಲ ಇದೆಲ್ಲ ಜೀವನದಲ್ಲಿ ಆಗುತ್ತೆ. ನೋಡಿ ಲೆಟ್ ಮಿ ಟೇಸ್ಟ್. ತಾನಿರಲಿವ ಚೆನ್ನಾಗಿತ್ತಾ? ಲೆಮನ್ ಇದ್ದಿದ್ರೆ ಇನ್ನೂ ಮಸ್ತ್ ಇರ್ತದೆ. ನಾನೇ ಮಾಡಿರೋದು ನನಗೆ ಚೆನ್ನಾಗಿದೆ. ಐ ಆಮ್ ಅ ಗುಡ್ ಶೆಫ್. ಚೆನ್ನಾಗಿದೆ ಬಿಡಿ ಎಲ್ಲ ಚೆನ್ನಾಗಿದೆ. ಇನ್ನು ಸೋರೆಕಾಯಿನ ಪೀಸ್ ಮಾಡಿಬಿಟ್ಟು ಬೇಯಿಸಿ ತಿನ್ನಬೇಕು. ಬಾಬಾ ಇದಕ್ಕೆ ಸುವರ್ಣಗೆಡ್ಡೆ ಹಾಕೋಣ ಬೇಡ ದಿನ ಇನ್ನೂ ಸ್ವಲ್ಪ ಕೊಡು ನನಗೆ. ಬೈ ಕಡೆ ಸರಿ ತಾ ಕೊಡ. ಜಾಸ್ತಿ ಏನು ಮಸಾಲೆ ಹಾಕಲ್ಲ. ಸಿಂಪಲ್ ಆಗಿ ಸಿಂಪಲ್ ಮಸಾಲ ಮಾತ್ರ, ನಿಜವಾಗ್ಲೂ ಸಿಂಪಲ್ ಮಸಾಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಮೆಣಸಿನ್ಕಾಯಿ ಅರ್ಧ ಹಾಕಿರೋದು, ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಉಪ್ಪು. ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ವಾವ್. ಕೊಡೋ ನಂಗೆ ಸಾಕು, ಹೋಗ್ಬೇಕು. ಹೋಗು ನೀನು ಸಾಕು. ಹೋಗಿ ಸುಮ್ಮನೆ ನಾನು ಮಸಾಲೆ ಮಾಡಿರೋದು ಇದು ಅನ್ಬೇಕು. ಮುಳ್ಳು ಬಳಸಿ. ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.